ವಿಜಯನಗರ ಕಾಂಗ್ರೆಸ್ ಮುಖಂಡರಾದ ಶ್ರೀಯುತ ಶ್ರೀನಾಥ್ ಅವರಿಗೆ ಜನ್ಮದಿನದ ಸಂಭ್ರಮಾಚರಣೆ. ಅನೇಕ ಸ್ನೇಹಿತರು ಕಾರ್ಯಕರ್ತರು ಆಗಮಿಸಿ ಹುಟ್ಟುಹಬ್ಬದ ಶುಭಾಶಯಗಳು. ಈ ಮೂಲಕ ಸಂದರ್ಭದಲ್ಲಿ ಸ್ನೇಹಿತರೊಡನೆ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡರು. ಎಲೆಕ್ಷನ್ ಸೋತಾಗ ಹುಟ್ಟಮೇಲೆ ನಮ್ಮ ಸ್ನೇಹಿತರುಗಳು ಈ ಹುಟ್ಟುಹಬ್ಬದ ಒಂದು ಆಚರಣೆನ ಸ್ಟಾರ್ಟ್ ಮಾಡಿದ್ರು ಒಂದು 15 ವರ್ಷದಿಂದ. ಅವತ್ತು ನಮಗೆ ಅದೇ ಇವಾಗ ಬಂದಿದ್ದಾರಲ್ಲ RPC ಲೇಔಟ್ ಜನತೆ ಒಂದು 8,000 ಓಟ್ ಹಾಕಿದ್ರು. ಅವರು ನಮ್ಮ ಎಲ್ಲ ಸ್ನೇಹಿತರಿಗೋಸ್ಕರ ಸಣ್ಣದಾಗಿ ಸ್ಟಾರ್ಟ್ ಮಾಡಿಕೊಂಡು ಈ ಒಂದು ದಿವಸ ಪಬ್ಲಿಕ್ ಲೈಫು ಅವರು ಸ್ಟಾರ್ಟ್ ಮಾಡಿದ್ದು. ಸಾವಿರಾರು ಜನ ಅಭಿಮಾನಿಗಳು, ಏನೋ ಅಧಿಕಾರ ಇಲ್ಲ ಅಂದ್ರೂ ಅವ್ರ ಜೊತೆಯಲ್ಲಿರುವಂಥ ಒಂದು ಒಡನಾಟಕ್ಕೆ ನಮಗೆ ಯಾವಾಗಲೂ ಬಂದು ಅವರು ಆಶೀರ್ವಾದ ಮಾಡ್ತಾರೆ, ಚಿಕ್ಕವರು ಸಹಕಾರ ಕೊಡ್ತಾರೆ. ಅವರಿಗೆ ಯಾವಾಗಲೂ ನಾನು ಕೃತಜ್ಞತೆ ಆಗಿರ್ತೀನಿ. ನಾನು ರಾಜಕಾರಣದಲ್ಲಿ ಅಧಿಕಾರ ಇರಲಿ ಬಿಡಲಿ, ಈ ಸೇವೆ ಅಂತೂ ಮುಂದುವರ್ಸ್ಕೊಂಡು ಹೋಗ್ತೀನಿ. ಆ ಸೇವೆ ಮಾಡಿಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರೂ ನನ್ನನ್ನು ಗುರುತಿಸಿ, ನನ್ನ ಸ್ನೇಹಿತರಿರ್ಬೋದು, ನನ್ನ ಹಿತೈಷಿಗಳಿರ್ಬೋದು, ಮತ್ತು ಎಲ್ಲ ನನ್ನ ಹಿರಿಯರು ಕಿರಿಯರು ಎಲ್ಲರೂ ಪ್ರೀತಿಯಿಂದ ನನಗೆ ವರ್ಷ ಬಂದು ಹರಿಸ್ತಾರೆ. ಅವರಿಗೆ ನನ್ನ ಅನಂತ ಧನ್ಯವಾದಗಳು. ಅಭಿಮಾನಿಗಳು ಅನ್ನೋದಕ್ಕಿಂತ ನಾನು ಎಲ್ಲರಿಗೂ ಹೇಳ್ತೀನಿ, ಯಾರು ನನ್ನ ಹಿಂದೇನೂ ಇರಬೇಡ್ರಪ್ಪ, ನನ್ನ ಮುಂದೇನೂ ಹೋಗ್ಬೇಡ್ರಿ, ಎಲ್ಲ ಜೊತೆಯಲ್ಲಿ ಹೋಗೋಣ, ಜೊತೆಗೂಡಿ ನಡೆದರೆ ತುಂಬ ದೂರ ನಡೀಬೋದು ಅಂತ, ಅಂದರೆ ಜೊತೆಯಲ್ಲಿ ಹೋಗ್ಬೋದು ಅಂತ. ಅದಕ್ಕೆ ಎಲ್ಲ ಸ್ನೇಹಿತರು ಅದೇ ವಿಶ್ವಾಸದಿಂದ 16 ವರ್ಷಗಳ ಕಾಲದಿಂದ ಇದ್ದಾರೆ. ಇನ್ನು ಭಗವಂತ ಎಷ್ಟು ಆಯುಷ್ಯ ಆರೋಗ್ಯ ಕೊಟ್ಟಿರ್ತಾನೆ ಅಷ್ಟು ದಿವಸನೂ ಅವ್ರ ಸೇವೆ ಮಾಡಿಕೊಂಡು ಅವ್ರ ಜೊತೆ ಒಳಗಡೆ ಸದಾ ಇರ್ತೀನಿ. ಶ್ರೀನಾಥಣ್ಣವ್ರಿಗೆ ಶುಭಾಶಯಗಳು. ನೂರಾರು ಕಾಲ ಸುಖವಾಗಿ ಬಾಳಲೆ. ಏನೋ ನಮ್ಮೆಲ್ಲರೂ ಇಷ್ಟನ್ನು ಅವರು ಗಮನಿಸ್ಕೊಂಡು ನಮಗೆಲ್ಲ ಸಹಕಾರ ಮಾಡ್ತಾರೆ. ಅವರು ಚೆನ್ನಾಗಿ 106 ವರ್ಷ ಚೆನ್ನಾಗಿ ಬಾಳಿ ಬದುಕಲಿ ಕಾರಣ. ಅವರು ನಮ್ಮ ಜನತೆ ಎಲ್ಲ ಅವರ ಮೆಚ್ಚುಗೆಗೆ ತುಂಬ ಕಾರಣ ಆಗಿದ್ದೀವಿ. ಅವರು ಅದೇ ಥರ ನಮಗೆ ಬಂಧಿಸ್ಕೊಂಡು ಚೆನ್ನಾಗಿ ನಮ್ಮನ್ನು ನೋಡ್ತಾ ಇದ್ದಾರೆ. ಚುನಾವಣೆ ಆಗುತ್ತೆ ಅಂತ ನಿರೀಕ್ಷೆ ಇದೆ. ಈ ನಿಟ್ಟಿನಲ್ಲಿ ಚುನಾವಣೆ ಆದರೆ ನಿಲ್ಲಿಸ್ತೀವಿ, ನಾವು ನಿಲ್ಲಿಸ್ತೀವಿ ಅವ್ರನ್ನ. ಈ ಸರ್ತಿ ಗೆಲ್ಸೋಣ ಅಂತ. ಚುನಾವಣೆ ನಡೆದ್ರೆ ಖಂಡಿತವಾಗೂ ಗೆಲ್ಲಿಸ್ತೀವಿ, ನಿಲ್ಲಿಸ್ತೀವಿ. ಏನಿವತ್ತು ನಮ್ಮ ನೆಚ್ಚಿನ ಗುರುಗಳಾದಂಥ ರಾಜಕೀಯ ಗುರುಗಳಾದಂಥ 51ನೇ ವರ್ಷದ ಹುಟ್ಟುಹಬ್ಬದೊಂದು ಇವತ್ತು ಅತಿ ವಿಜೃಂಭಣೆಯಿಂದ ನಮ್ಮ ಹೊಸಳ್ಳಿ ವಿಜಯನಗರ ಕ್ಷೇತ್ರದಲ್ಲಿ ನಾವು ಆಚರಿಸ್ಕೊಂಡು ಬಂದಿದ್ದೀವಿ. ಅವರ ಸರಳತೆ ಸಜ್ಜನತೆ ಇವತ್ತು ಎಲ್ಲ ಯುವಕರಿಗೆ ಒಂದು ಮಾರ್ಗದರ್ಶನ ಆಗಿದೆ. ಇವತ್ತು ನಮ್ಮಂಥ ಏನೂ ಇಲ್ಲದೆ ಒಂದು ಸಾಮಾನ್ಯ ಕಾರ್ಯಕರ್ತರಾಗಿ ನಮ್ಮನ್ನ ಇವತ್ತೊಂದು ಲೀಡರ್ ಆಗಿ ಇವತ್ತು ಸ್ಟೇಟ್ ಲೆವೆಲಲ್ಲಿ ನಮ್ಮನ್ನು ಗುರುತಿಸಿದೆ. ಸ್ಟೇಟ್ ಲೆವೆಲಲ್ಲಿ ನಮ್ಮನ್ನು ಗುರುತಿಸಿ ಇವತ್ತು ನನ್ನಂಥ ಯುವಕರಿಗೆ ಒಂದು ದಾರಿದೀಪ ಆಗಿ ಇವತ್ತು ಮಾಡಿದರೆ ಆ ಭಗವಂತ ಅವರಿಗೆ, ನಮ್ಮ ಶ್ರೀನಾಥನಿಗೆ ಹೆಚ್ಚಿನ ಆರೋಗ್ಯ, ಆಯುಸ್ಸು, ಯಶಸ್ಸು, ಅಧಿಕಾರ ಇವೆಲ್ಲ ಹೆಚ್ಚಿನ ರೀತಿಯಲ್ಲಿ ಕೊಡಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊತೀನಿ. ಮುಂದಿನ ದಿನಗಳಲ್ಲಿ ಯುವಶಕ್ತಿಯೇ ದೇಶದ ಶಕ್ತಿ ಅನ್ನೋದಕ್ಕೆ ನಿಜವಾಗಲೂ ನಮ್ಮ ಶ್ರೀನಾಥನನ್ನೇ ಒಂದು ಮಾದರಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.